ಫುಟ್ಪಾತ್ ತೆರವು ಕಾರ್ಯಾಚರಣೆ ಜಿಬಿಎ ವ್ಯಾಪ್ತಿಯಲ್ಲಿ ಬರದಿಂದ ಸಾಗ್ತಾ ಇದೆ. ಇದೇ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಮಾಡುವಂತಹ ಸಂದರ್ಭದಲ್ಲಿ ಎಡಬ್ಲ್ಯೂ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಶಿವಾಜಿನಗರದ ರಸ್ತೆ ಬದಿ ಫುಟ್ಪಾತ್ ಬಳಿ ನಡೆದಿರುವಂತಹ ಘಟನೆ ಇದು. ಜಿಬಿಎಯ ಎಡಬ್ಲ್ಯೂ ಮಾಧವ್ ರಾವ್ ಅನ್ನುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪರಿಚಿತ ವ್ಯಕ್ತಿಗಳು ಮಾಧವ್ ರಾವ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಕಾರ್ಯಾಚರಣೆಗೆ ಇಳಿದಂತಹ ಅಧಿಕಾರಿ, ಸರ್ಕಾರದ ಆದೇಶವನ್ನ ಪಾಲಿಸ್ತಾ ಇದ್ದಂತಹ ಅಧಿಕಾರಿ, ಆ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಶಿವಾಜಿನಗರದಲ್ಲಿ ರಸ್ತೆ ಬದಿಯ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ನೀವು ಆ ಭಾಗದಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಫುಟ್ಪಾತ್ಗಳನ್ನ ನುಂಗ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಂಗಡಿಗಳವರು ಫುಟ್ಪಾತ್ ಮೇಲೆಯೇ ತಮ್ಮ ಅಂಗಡಿಗಳನ್ನ ಹಾಕೊಂಡ್ ಬಿಡ್ತಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿ ಹಲ್ಲೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಸಿಕ್ಕ ವಸ್ತುಗಳನ್ನ, ಸಿಕ್ಕ ಚೇರ್ಗಳನ್ನ ಎಳ್ಕೊಂಡು ಅಧಿಕಾರಿಯ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಡಬ್ಲ್ಯೂ ಆಗಿರುವಂತಹ ಮಾಧವ್ ರಾವ್ ಅವರ ಮೇಲೆ ಹಲ್ಲೆಯಾಗಿರುವುದು. ಶಿವಾಜಿನಗರ ಬಸ್ ನಿಲ್ದಾಣ ಏನಿದೆ ಅದರ ಸುತ್ತಮುತ್ತಲಿನ ಫುಟ್ಪಾತ್ ಅನ್ನ ತೆರವು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಏಕಾಏಕಿ ಅಪರಿಚಿತ ಗ್ಯಾಂಗ್ ಒಂದು ಎಂಟ್ರಿ ಆಗುತ್ತೆ. ಒತ್ತುವರಿ ತೆರವುಗೊಳಿಸ್ತಾ ಇರುವುದನ್ನ ಪ್ರಶ್ನೆ ಮಾಡ್ತಾರೆ ಮೊದಲಿಗೆ, ಆನಂತರ ಏಕಾಏಕಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆ ಇರೋದು, ಶಿವಾಜಿನಗರದ ವ್ಯಾಪಾರಿಗಳು ಹಾಗೆ ಸ್ಥಳೀಯರಿಗೆ ಕಾನೂನಿನ ಭಯ ಇಲ್ವಾ ಅಂತ ಹೇಳಿ. ಕರ್ತವ್ಯ ನಿರತ ಅಧಿಕಾರಿಗಳು ತಾನೇ, ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಅಧಿಕಾರಿಗಳು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ಕೇವಲ ಶಿವಾಜಿನಗರದಲ್ಲಿ ಮಾತ್ರ ಆಗ್ತಾ ಇರೋದಾ ಇದು ಫುಟ್ಪಾತ್ ತೆರವು ಕಾರ್ಯಾಚರಣೆ? ಎಲ್ಲಾ ಏರಿಯಾದಲ್ಲಿ ಆಗ್ತಾ ಇದೆಯಲ್ಲ. ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ, ಈ ರೀತಿ ಅಟ್ಟಾಡಿಸ್ಕೊಂಡು ಹೊಡೆಯೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈ ಪ್ರಶ್ನೆ ಕೇಳಬೇಕಲ್ವಾ. ಇಂಥ ಗೂಂಡಾಗಿರಿ, ಇಂಥ ದಾದಾಗಿರಿ ಶಿವಾಜಿನಗರದ ಬಸ್ ನಿಲ್ದಾಣದ ಸಮೀಪದಲ್ಲಿ ಆಗಿರೋದು ಈ ಘಟನೆ. ಎಡಬ್ಲ್ಯೂ ಮಾಧವ್ ರಾವ್ ಅವರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದೆ ಅಪರಿಚಿತರ ಒಂದು ಗುಂಪು. ಓಕೆ, ಕನೆಕ್ಟ್ ಮಾಡ್ತೀವಿ ಸರ್. ಜಿಬಿಎ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಅಮೃತ್ ರಾಜ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಸರ್. ದೃಶ್ಯಗಳನ್ನ ನೋಡ್ತಾ ಇದೀವಿ, ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ಆರಂಭ ಆಗಿದ್ದಲ್ಲ, ಒಂದು ವಾರಕ್ಕೂ ಹೆಚ್ಚಿನ ಸಮಯ ಆಯ್ತು. ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಹಿಂಗ್ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಆಘಾತಕಾರಿ ಅಲ್ವಾ ಸರ್? ಘಟನೆ ಬಗ್ಗೆ ತಮಗೇನ್ ಮಾಹಿತಿ ಸಿಕ್ಕಿದೆ ಸರ್? ಇದಕ್ಕೆ ಪೊಲೀಸರ ವೈಫಲ್ಯ ಕಾರಣ ಅಂತ ಹೇಳ್ತೀವಿ ಮೇಡಮ್. ಇದು ಶಿವಾಜಿನಗರ ಅಂತ ಒಂದು ಗಂಭೀರವಾದ ಪ್ರದೇಶ. ಪೊಲೀಸ್ ಅವರ ಸಮ್ಮುಖದಲ್ಲೇ ಹೊಡೆದಿದ್ದಾರೆ ಅಂತ ನನ್ನ ಅಧಿಕಾರಿಗಳು ದೂರವಾಣಿಯಲ್ಲಿ ನಾನು ತಿಳಿಸಿರ್ತಾರೆ. ಇದನ್ನ ಬಹಳ ಖಂಡನೀಯ. ಯಾರು ಹಲ್ಲೆಕೋರರು ಇದ್ದಾರೆ ಅವ್ರನ್ನ ಕೂಡಲೇ 24 ಗಂಟೆ ಒಳಗೆ ಬಂಧಿಸಬೇಕು. ತಪ್ಪಿತರೆ ನಾವು ನಾಳೆ ಎಲ್ಲಾ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ನಾವು ಸ್ಥಗಿತ ಮಾಡ್ತೀವಿ. ಅವ್ರನ್ನ ಬಂಧಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋರ್ಗು ನಾವು ಬಿಡಲ್ಲ ಮೇಡಮ್. ಇದನ್ನ ಖಂಡಿಸ್ತೀವಿ. ಸರ್, ಈಗ ಕಾರ್ಯಾಚರಣೆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳದಲ್ಲಿ ಇರ್ತಾರಲ್ವಾ ಸರ್? ಖಂಡಿತ ವಿಡಿಯೋದಲ್ಲೇ ಇದೆ ಅಂತ ನನ್ಗೆ ಹೇಳಿದ್ದಾರೆ. ಅವ್ರ ಸಮ್ಮುಖದಲ್ಲೇ ಹೊಡೆದಿದ್ದಾರೆ ನೋಡಿ. ಈಗ್ಲವರೆಗೂ ಅವ್ರ ಮೇಲೆ FIR ಹಾಕಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮವರೆಲ್ಲ ಇದಾರೆ ಅಲ್ಲೇ. ಈಗ್ಲವರೆಗೂ ಇನ್ಸ್ಪೆಕ್ಟರ್ ಬಂದಿಲ್ಲ ಅಲ್ಲಿ. ಅಲ್ಲಿ ಏನ್ ಎಕ್ಸಾಕ್ಟ್ ಏನಾಯ್ತಂತೆ ಸರ್? ನಿಮ್ಮ ಅಧಿಕಾರಿಗಳ ಜೊತೆ ನೀವೇನಾದ್ರೂ ಮಾತನಾಡಿದ್ರ? ಯಾಕೆ ಗಲಾಟೆ ಆಯ್ತು ಅಂತ ಹೇಳಿ ಮಾತನಾಡಿ ಮಾಹಿತಿ ತಗೊಂಡಿರೋದಕ್ಕೆ ನನಗೆ ಸ್ಪಷ್ಟವಾಗಿ ಬಂದಿದೆ ಮಾಹಿತಿ. ಇವ್ರು ಫುಟ್ಪಾತ್ ತೆರವುಗೊಳಿಸ್ತಿದ್ದಾಗ ತೆರವುಗೊಳಿಸ್ಬೇಡಿ ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳಿ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾರೆ. ಅದು ಅಲ್ಲೇ ಅಲ್ಲ, ಮಾರಣಾಂತಿಕವಾಗಿ ಅಲ್ಲೇ 5-6 ಜನ ಇಂಜಿನಿಯರ್ಗಳು ಕೊಡ್ತಿರೋದಂದ್ರೆ ಏನ್ ತಮಾಷೆನಾ ಮೇಡಮ್? ಹೌದು. ಇದನ್ನ ಪೊಲೀಸರು ಕೂಡಲೇ ಅವ್ರನ್ನ ಬಂಧಿಸಬೇಕು. ಎಷ್ಟು ಜನ ಅಧಿಕಾರಿಗಳಿದ್ರು ಸರ್? ಇವರು ಬಂದವರು ಎಷ್ಟು ಜನ? ಏನ್ ಸಿಕ್ಕಿದೆ ಡೀಟೇಲ್ಸ್? ಇವ್ರು ಬಂದವರು 5-6 ಜನ ಎಲ್ಲ ದೂರದಿಂದ ಬೇರೆ ಕಡೆಯಿಂದ ಕರೆಸಿರೋದಂತೆ ಮೇಡಮ್. ಯಾರು ಸ್ಥಳೀಕರಲ್ಲ, ಯಾರೋ ಗುಂಡಗಳನ್ನ ಕರೆಸಿದ್ದಾರೆ. ನಮ್ಮ ಮಾಧವರಾವ್ ಅಂತ ಇಂಜಿನಿಯರ್ ಎಡಬ್ಲ್ಯೂ ಪ್ಲಸ್ ಅವ್ರ ಜೊತೆ 4 ಜನ ಕ್ಯೂನಿಕ್ಸ್ ಇಂಜಿನಿಯರ್ ಮತ್ತೊಬ್ರು JCB ಡ್ರೈವರ್ ಹೊಡೆದಿರೋದು ಇವರು. ಓಕೆ ಸರ್, ಈಗ ಕಳೆದ 1-2 ವಾರದಿಂದ ಇದಾಗ್ತಾ ಇದೆ. ಎಲ್ಲೂ ಈ ರೀತಿಯಾದಂತಹ ಅಟ್ಯಾಕ್ಗಳಾಗಿಲ್ಲ. ವಿರೋಧ ವ್ಯಕ್ತವಾಗಿದೆ ನಿಜ. ಈಗ ಅಧಿಕಾರಿಗಳು ಅಂದ್ರೆ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ಇಡೀ ದೇಶಕ್ಕೆ
ಕರ್ನಾಟಕದಲ್ಲಿ ಶಿವಾಜಿನಗರ ಅತಿ ಸೂಕ್ಷ್ಮ ಪ್ರದೇಶ ಅಂತ ಎಲ್ರಿಗೂ ಗೊತ್ತು. ಅಲ್ಲಿ ಇರೋ ಆಯುಕ್ತರು ಅತಿ ಸೂಕ್ಷ್ಮ ಪ್ರದೇಶ ಅಂದ್ರೆ ಭದ್ರತೆ ಕೊಡ್ಬೇಕಲ್ಲ. ನೀವು ಇಂಜಿನಿಯರ್ನ ಮಾತಿದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀವಿ, ಸಚಿವರು ಹೇಳ್ಬಿಟ್ಟಿದ್ದಾರೆ ಮಾಡಿ ಅಂದ್ರೆ ಇವತ್ತು ಯಾವ ಸಚಿವರು ಬರ್ತಾರ ಅಲ್ಲಿಗೆ? ಅವಮಾನ ಅಲ್ವಾ ಸರ್ಕಾರಿ ನೌಕರು ಹೊಡೆದಿರೋದು? ಸೆಂಟ್ರಲ್ ಕಮಿಷನ್ ಬಂದು ಇಟ್ಕೊಂಡಿದ್ದಾರೆ ಈಗ. ಇದು ನಮ್ಮ ಆಗ್ರಹ. ಯಾರಿಗಾಗಿ ಮಾಡುತ್ತೆ ಮನುಷ್ಯತ್ವ ಬೇಕಲ್ಲ. ಶಿವಾಜಿನಗರ ಕೆಲವೊಂದು ಸೂಕ್ಷ್ಮ ಪ್ರದೇಶ ಇರುತ್ತೆ, ಹೆಸರು ಹೇಳಲ್ಲ. ಶಿವಾಜಿನಗರ ಅತ್ಯಂತ ಸೂಕ್ಷ್ಮ ಗಂಭೀರ ಪ್ರದೇಶ. ಅಲ್ಲಿ 4 ಜನ ಇಂಜಿನಿಯರ್ ಹೋಗಿ ನೀವು ಫುಟ್ಪಾತ್ ಇವ್ರು ಮಾಡಿ ಅಂದ್ರೆ ಹಾಗಾಗಿ 5 ನಿಮಿಷದಲ್ಲಿ ಸ್ಟೇಷನ್. ಸರ್, ಇದ್ರ ವಿರುದ್ಧ ತಾವು ಯಾವ ರೀತಿ ಧ್ವನಿ ಎತ್ತುವುದಕ್ಕೆ ತೀರ್ಮಾನ ಮಾಡಿದಿರಿ ಸರ್ ನಿಮ್ಮ ನೌಕರರ ಸಂಘ? ಅರೆಸ್ಟ್ ಮಾಡ್ಲೇಬೇಕು. ಅವ್ರ ಏನ್ ದೊಡ್ಡ ಇವರಲ್ಲ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಎಷ್ಟೇ ಇರ್ಲಿ, ಯಾವುದೇ ಕೆಲಸ ಇರ್ಲಿ, ನಾವೆಲ್ಲ ಕೆಲಸ ಕಾರ್ಯಗಳು ನಾಳೆ ಸ್ಥಗಿತ ಮಾಡ್ತೀವಿ. ನಾಳೆ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋರಾಟವನ್ನ ಮಾಡೋದಕ್ಕೆ, ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀರಿ. ನಮ್ಮ ಮಕ್ಕಳು ಹಂಗಂದ್ರೆ ಬೀದಿಯಲ್ಲಿ ನಾಳೆ ಇನ್ನೊಬ್ಬ ಹೊಡಿತಾನೆ, ಓದೋರ ಹತ್ರ ಎಲ್ಲ ಹೊಡ್ಸ್ಕೊಂಡ್ ಬರ್ಬೇಕಾ? ಅವ್ರು ಈಗಲೇ ಕಾನೂನು ಪ್ರಕಾರ ಏನ್ ಚೌಕಟ್ಟಿದೆ, ಅವರು ಈಗಲೇ ಕೂಡಲೇ ಅದನ್ನ ಶಿಕ್ಷೆ ಆಗ್ಬೇಕು ಅವ್ರಿಗೆ, ಹೊಡೆದವ್ರಿಗೆ, ಅಲ್ಲೇ ಕೊರೋರಿಗೆ. ಸರ್, ನೀವು ಹೇಳಿದ್ರೆ ಬೇರೆ ಕಡೆಯಿಂದ ಕರ್ಸಿದ್ದಾರೆ ಅಂತ ಹೇಳಿ, ಯಾರು ಕರ್ಸಿದ್ರು, ಏನು ಎತ್ತ, ಅದ್ರ ಬಗ್ಗೆ ನಾನು ಮಾಹಿತಿ ಇದೆಯಾ ಸರ್? ಅಂಗಡಿ ಅವರು ಪಕ್ಕ ಖಚಿತ ಮಾಹಿತಿ ನಾನೆಲ್ಲ ಕೇಳ್ಕೊಂಡೆ ಮೇಡಮ್. ನಾವ್ ಯಾವುದೇ ಒಂದು ಸಂದರ್ಶನ ಆಗ್ಲಿ, ಮಾಹಿತಿ ಆಗ್ಲಿ, ನಮ್ಮ ನೌಕರಿಗೆ ಮಾಧ್ಯಮದವ್ರಿಗೆ ಹಂಚಿಕೆ ಕೊಡ್ಬೇಕಾದ್ರೆ ಪೂರ್ತಿ ವಿಷಯ ತಿಳ್ಕೊಂಡೆ ಮಾತಾಡೋದು. ಎಲ್ಲ ದೂರದಿಂದ ಕರ್ಸಿರೋದು ಅವರು. ಆ ಅಂಗಡಿಯವರೇ ಕರ್ಸಿರೋದು ಜನರನ್ನ? ಹೌದು. ಅದ್ರಲ್ಲಿ ಅಂಗಡಿಯವನು ಒಬ್ಬ ಇದಾನಂತೆ. ಇನ್ನ 5 ನಿಮಿಷಕ್ಕೆ ಸ್ಟೇಷನ್ ಹತ್ರ ಹೋಗ್ತು, ನಮ್ಗೆಲ್ಲ ಮಾಹಿತಿ ಬರುತ್ತೆ. ಅವ್ನು ಯಾರು ಏನು ಅಂತ ಏನಾದ್ರು ಹೆಸರು ಗೊತ್ತಿದ್ಯಾ ಸರ್ ತಮ್ಗೆ? ಇಲ್ಲ, 5 ನಿಮಿಷಕ್ಕೆ ಗೊತ್ತಾಗುತ್ತೆ ಮೇಡಮ್. ಈಗಾಗಲೇ ನಾವು MG ರೋಡ್ ಆಗಿದ್ದೀನಿ, ಇನ್ನು 5 ನಿಮಿಷ ಸ್ಟೇಷನ್. ಶಿವಾಜಿನಗರ ಸ್ಟೇಷನ್ಗೆ ಹೋಗ್ತಾ ಇದೀರಿ ತಾವು? ಕಮರ್ಷಿಯಲ್ ಸ್ಟ್ರೀಟ್ ಸ್ಟೇಷನ್ಗೆ ಹೋಗ್ತಾ ಇದೀರಿ. ಈ ಘಟನೆ ಎಕ್ಸಾಕ್ಟ್ ಆಗಿ ಶಿವಾಜಿನಗರ ಬಸ್ ನಿಲ್ದಾಣದ ಸಮೀಪನ ಆಗಿರೋದು ಸರ್? ಯಾವ ಜಾಗ ಇದು? ಶಿವಾಜಿನಗರ ಬಸ್ ಸ್ಟಾಪ್ ಹತ್ರ ಆಗಿರೋದು. ಅದು ಲಿಮಿಟ್ಸ್ ಬಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್. ರೈಟ್ ಸರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಸರ್. BDA ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. 5-6 ಜನ ಇಂಜಿನಿಯರ್ಗಳು ಹೋಗಿದ್ದಾರೆ, ಒಬ್ಬ JCB ಡ್ರೈವರ್, ಎಲ್ಲರೂ ಕೂಡ ಅವರ ಕರ್ತವ್ಯವನ್ನ ಅವರು ಪಾಲನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ 5-6 ಜನರ ಗ್ಯಾಂಗ್ ಏಕಾಏಕಿ ಅಟ್ಯಾಕ್ ಮಾಡುತ್ತೆ. ಏಕಾಏಕಿ ಅಟ್ಟಾಡಿಸ್ಕೊಂಡು ಬರ್ತಾರೆ. ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ಮಾಡುವಂತಹ ಕೆಲಸ ಆಗಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಅಟ್ಯಾಕ್ ಇದು. ಕಾರ್ಯಾಚರಣೆ ಮಾಡೋಕ್ ಹೋಗುವಂತಹ ಅಧಿಕಾರಿಗಳಿಗೆ ರಕ್ಷಣೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರಶ್ನೆ. ನೌಕರರ ಸಂಘದ ಅಧ್ಯಕ್ಷರು ಮಾತನಾಡುವಂತಹ ಟೈಮ್ನಲ್ಲಿ ಹೇಳಿದ್ರು, ಇದು ಸೂಕ್ಷ್ಮವಾದಂತಹ ಪ್ರದೇಶ. ಇಂಥ ಪ್ರದೇಶಕ್ಕೆ ಅಧಿಕಾರಿಗಳನ್ನ ಕಳುಹಿಸೋ ಮುಂಚೆ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನ ಕೊಡಬೇಕಾಗಿತ್ತಲ್ವಾ? ಸಚಿವ ಕೃಷ್ಣ ಬೈರೇಗೌಡರು ಶರವೇಗದಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಜ. ಕೆಲಸ ಮಾಡದೇ ಇರೋ ಅಧಿಕಾರಿಗಳಿಗೆ ಬೆಂಡೆತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳದಲ್ಲಿ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲವೂ ಕರೆಕ್ಟೇ. ಆದ್ರೆ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ತೆರಳ್ತಾ ಇರುವಂತಹ ಅಧಿಕಾರಿಗಳಿಗೆ ಭದ್ರತೆಯನ್ನ ಎಷ್ಟರ ಮಟ್ಟಿಗೆ ಸಚಿವರು ಎನ್ಶ್ಯೂರ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಫುಟ್ಪಾತ್ ತೆರವು ಮಾಡೋಕ್ ಹೋದಂತಹ ಅಧಿಕಾರಿಗಳ ಮೇಲೆ ಅದ್ಯಾರೋ ಅಂಗಡಿಯವನಂತೆ ಹೊರಗಡೆಯಿಂದ ಜನ ಕರೆಸಿದಾನೆ. ಅಂಗಡಿ ತೆರವು ಮಾಡೋಕ್ ಬಂದ್ರೆ ಅವ್ರ ಮೇಲೆ ಹಲ್ಲೆಯನ್ನ ಮಾಡೋಕೆ ಅಧಿಕಾರಿಗಳು ತೆರವು ಮಾಡೋಕ್ ಮುಂದಾದಂತಹ ಟೈಮ್ನಲ್ಲಿ AWE ಮಾಧವರಾವ್ ಅವರು ಸೇರಿದಂತೆ 5-6 ಜನರನ್ನ ಸಿಕ್ಕ ವಸ್ತುಗಳನ್ನ ಹಿಡ್ಕೊಂಡು ಅಟ್ಟಾಡಿಸಿಕೊಂಡು ಹೋಗುತ್ತೆ 5-6 ಜನರ ಗ್ಯಾಂಗ್. ಯಾರೋ ಅಪರಿಚಿತರು ಅನ್ನುವಂತಹ ಮಾಹಿತಿ. ಅದಾದ ನಂತರ ಹೋಗಿ ಅಧಿಕಾರಿಗಳು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. BBMP GBA ನೌಕರರ ಸಂಘದ ಅಧ್ಯಕ್ಷರು ಮಾತನಾಡುವಂತಹ ಟೈಮ್ನಲ್ಲಿ ಹೇಳ್ತಾ ಇದ್ರು, ಯಾರು ಈ ರೀತಿ ಹಲ್ಲೆಯನ್ನ ಮಾಡಿದಾರೋ, ಹಲ್ಲೆಯನ್ನ ಮಾಡಿಸಿದಾರೋ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಆಕ್ಷನ್ ಆಗಬೇಕು, ಅರೆಸ್ಟ್ ಆಗಬೇಕು. ಅದಾಗಿಲ್ಲ ಅಂತಂದ್ರೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಿಲ್ಲ, ಅವರ ರಕ್ಷಣೆಗೆ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ನಾಳೆಯಿಂದ ಕಂಪ್ಲೀಟ್ ಕೆಲಸವನ್ನ ನಾವು ಸ್ಥಗಿತ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ GBA ನೌಕರರ ಸಂಘದ ಅಧ್ಯಕ್ಷರು ನೀಡಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು. ಯಾವ ರೀತಿಯಾದಂತಹ ಗುಂಡಾಗಿರಿ ಇದು? 2 ವಾರದಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ವಿರೋಧ ಹಲವು ಭಾಗದಲ್ಲಿ ವ್ಯಕ್ತವಾಯಿತು. ಆದ್ರೆ ಈ ರೀತಿಯಾದಂತಹ ದಾಳಿ, ಈ ರೀತಿಯಾದಂತಹ ಅಟ್ಯಾಕ್, ಇದನ್ನ ಸಹಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ.
ಬಹುಶಃ ಕಳೆದ ಕೆಲ ದಿನಗಳಲ್ಲಿ ನಡೆದಿರುವಂತಹ ಎರಡನೇ ಘಟನೆ ಇದು ರಾಜ್ಯದಲ್ಲಿ. ನಿಮ್ಗೆ ನೆನಪಿರಬಹುದು, ಮೊನ್ನೆ ಬೆಳದಿನಲ್ಲಿ ಅಧಿಕಾರಿಗಳು ಸರ್ವೆ ಮಾಡಕ್ ಹೋದವರು, ಸರ್ವೆ ಮಾಡೋಕ್ ಹೋದಂತ ಅಧಿಕಾರಿಗಳ ಮೇಲೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಬಿಡ್ತಾರೆ. ಪೊರಕೆಯಿಂದ ಹಿಡಿದು ಸಿಕ್ಕ ವಸ್ತುಗಳ ಮೇಲೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದೇಶ ಮಾಡಿದ್ಯಾರು? ಆದೇಶ ಮಾಡಿದ ಸರ್ಕಾರ, ಆದೇಶ ಮಾಡಿದ ಮುಖ್ಯಮಂತ್ರಿಗಳು, ಆದೇಶ ಮಾಡಿದ ಸಚಿವರು. ಅವರ ವಿರುದ್ಧದ ಆಕ್ರೋಶಕ್ಕೆ ತುತ್ತಾಗಿದ್ದು ಅಲ್ಲೂ ಕೂಡ ಅಧಿಕಾರಿಗಳೇ. ಇಲ್ಲೂ ಕೂಡ ಅಷ್ಟೇ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ಕಾರಣಕ್ಕಾಗಿ ನಡೀತಾ ಇದೆ ಅನ್ನೋದನ್ನ ಈಗಾಗಲೇ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಳೆದ 2 ವಾರಗಳಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಫುಟ್ಪಾತ್ ಅನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಫುಟ್ಪಾತ್ ತೆರವು ಮಾಡ್ತಾ ಇರೋದು ಯಾಕಾಗಿ? ರಸ್ತೆಯಲ್ಲಿ ಜನ ಫುಟ್ಪಾತ್ ಅಲ್ಲಿ ಓಡಬೇಕಾಗಿರೋ ಪಾದಚಾರಿಗಳು ರಸ್ತೆಯಲ್ಲಿ ಓಡಾಡಿ ಜೀವವನ್ನ ಕಳ್ಕೊಳ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ವರ್ಷಕ್ಕೆ ಸರಾಸರಿ 300ರಷ್ಟು ಪ್ರಾಣ ಹೋಗ್ತಾ ಇದೆ ಜನರದ್ದು. ಅದನ್ನ ತಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಫುಟ್ಪಾತ್ ಗಳನ್ನ ತೆರವು ಮಾಡ್ತಾ ಇರೋದು, ಜನರ ಓಡಾಟಕ್ಕೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇರೋದು. ಆದ್ರೆ ಬೇರೆಲ್ಲೂ ವ್ಯಕ್ತವಾಗದಂತಹ ಈ ರೀತಿಯಾದಂತಹ ದಾಂಧಲೆ ಅಥವಾ ಗುಂಡಾಗಿರಿ ಶಿವಾಜಿನಗರದಲ್ಲೇ ಯಾಕಾಯ್ತು ಅನ್ನೋ ಪ್ರಶ್ನೆ ಹೊರಗಡೆಯಿಂದ ಜನರನ್ನ ಕರೆಸಿ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿಸುವಷ್ಟರ ಮಟ್ಟಿಗೆ ಇದು ಹೋಗಿದೆ. ಯಾರೋ ಒಬ್ಬ ಅಂಗಡಿಯವನು ಆತ ಹೊರಗಡೆಯಿಂದ ಜನರನ್ನ ಕರೆಸಿದ್ದಾನೆ ಅನ್ನೋದು ಸದ್ಯ ಜೆಬಿಎ ನೌಕರರ ಸಂಘದ ಅಧ್ಯಕ್ಷರು ಮಾಡಿದಂತಹ ಆರೋಪ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. AEE ಮಾಧವರಾವ್ ಅವರ ಮೇಲೆ ಅವರ ಕತ್ತಿನ ಪಟ್ಟಿಯನ್ನ ಹಿಡಿತಾರೆ, ಅವರನ್ನ ನೆಲಕ್ಕೆ ತಳ್ತಾರೆ, ಅದಾದ ನಂತರ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಆ JCBಯ ಚಾಲಕ, ಆತನ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಈಗ ಈ ರೀತಿಯಾದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು. ಪೊಲೀಸರು ಇದ್ರಂತೆ, ಆದ್ರೆ ಎಷ್ಟು ಸಂಖ್ಯೆಯಲ್ಲಿದ್ರು ಪೊಲೀಸರು? ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತಹ ಟೈಮ್ನಲ್ಲಿ ಯಾರ ಅಧಿಕಾರಿಗಳಿರ್ತಾರೋ ಅವರಿಗೆ ಬೇಕಾದಂತಹ ಸುರಕ್ಷತೆಯನ್ನ ಎನ್ಶೋರ್ ಮಾಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಯಾರದ್ದು? ಆಯಾ ಇಲಾಖೆಯದ್ದು, ಪೊಲೀಸರದ್ದು, ಸಂಬಂಧಪಟ್ಟಂತಹ ಸಚಿವರದ್ದು. ಅದು ಆಗಿಲ್ಲ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಶಿವಾಜಿನಗರದಲ್ಲಾಗಿರುವಂತಹ ಈ ದಾಳಿ, ಈ ಘಟನೆ, ಈ ಗೂಂಡಾಗಿರಿ, ಅಧಿಕಾರಿಗಳ ಮೇಲೆ ಆಗಿರುವಂತಹ ಅಟ್ಯಾಕ್ ನಿಜಕ್ಕೂ ಆಘಾತಕಾರಿ. ಅಧಿಕಾರಿಗಳ ಮೇಲೆ ಆಗಿರುವಂತಹ ಈ ದಾಳಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ಪ್ರದೇಶದಲ್ಲಿ ನಿಜಕ್ಕೂ ಆಘಾತಕ್ಕೆ ಕಾರಣ ಆಗಿದೆ. ಈ ಘಟನೆಯನ್ನ ಖಂಡಿಸಿರುವಂತಹ ಜೆಬಿಎ ನೌಕರರ ಸಂಘ ಯಾರು ಅಟ್ಯಾಕ್ ಅನ್ನ ಮಾಡಿದ್ದಾರೋ, ಅಟ್ಯಾಕ್ ಅನ್ನ ಮಾಡಿಸಿದ್ದಾರೋ ಅವರನ್ನ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಪಟ್ಟನ್ನ ಹಿಡಿದಿದೆ. ಒಂದು ವೇಳೆ ಕ್ರಮ ಆಗಿಲ್ಲ ಅಂತಂದ್ರೆ ನಾಳೆ ಕಂಪ್ಲೀಟ್ ಕಾರ್ಯಾಚರಣೆಯನ್ನ ಇಡೀ ಬೆಂಗಳೂರಿನಾದ್ಯಂತ ಜೆಬಿಎ ವ್ಯಾಪ್ತಿಯಲ್ಲಿ ನಾವು ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಜೆಬಿಎ ನೌಕರರ ಸಂಘ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.